ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ರೆಸಿಪಿ ಒಂದಿಗೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮಾಡೋ ಒಂದು ಪನ್ನೀರ್ ಗ್ರೇವಿನ ತೋರಿಸ್ಕೊಡ್ತೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡೋಣ. ನಾನಿಲ್ಲಿ ಒಂದು ಫುಲ್ ಪನ್ನೀರ್ ತೊಗೊಂಡಿದ್ದೀನಿ, ಮತ್ತು ಮೀಡಿಯಮ್ ಸೈಜ್ದು 2 ಟೊಮ್ಯಾಟೊ ಮತ್ತು 2 ಈರುಳ್ಳಿ ಮೀಡಿಯಮ್ ಸೈಜ್ದೆ, ಮತ್ತು ಸ್ವಲ್ಪ ಜಿಂಜರ್ ಮತ್ತು ಸ್ವಲ್ಪ ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಸೋಂಪು, ಆಮೇಲೆ 2 ಹಸಿಮೆಣಸಿನ್ಕಾಯಿ. ಇಲ್ಲಿ ನಾನು ಖಾರದ ಪುಡಿ 1 ಸ್ಪೂನ್, ಅರಿಶಿನ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೀವು ಅಷ್ಟು ತೊಗೊಬೋದು. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನಾನು ಏನು ಮಸಾಲೆ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫೈನಾಗೆ ನಾವು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಈಗ ನಾನು ಫಸ್ಟು ಇದಕ್ಕೆ ಸೋಂಪು ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಬೇಕು. ಸೋಂಪು ಹಾಕ್ತಾ ಇದ್ದಂಗೆ ನಾನು ಇದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ. ತುಂಬ ಈಸಿಯಾಗಿ ಮಾಡೋ ಗ್ರೇವಿ ಇದು. ಬರೀ 3 ಸ್ಟೆಪ್ಸನ್ನ ನೀವು ಫಾಲೋ ಮಾಡಬೇಕಿಲ್ಲಿ. ಫಸ್ಟ್ ಸ್ಟೆಪ್ಪು, ನಾನು ಏನು ಮಸಾಲೆ ನಿಮಗೆ ತೋರಿಸಿದೆ ಐಟಮ್ಸ್ ಎಲ್ಲ ಅದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು, ಮತ್ತು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಅದಕ್ಕೆ ಪನ್ನೀರ್ ಆ್ಯಡ್ ಮಾಡೋದು ಅಷ್ಟೇ. 3 ಸ್ಟೆಪ್ಸ್ ಇದಕ್ಕೆ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ನೀವು ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಒಂದು 10 ಮಿನಿಟ್ಸ್ ಇದನ್ನು ನೀವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಮಸಾಲೆ ತುಂಬ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 200 ಗ್ರಾಮ್ಸ್ ಪನ್ನೀರ್ಗೆ ಮಸಾಲೆ ಮಾಡ್ಕೊತಾ ಇರೋದು. ಸೊ ನೀವು ಇದನ್ನು ಇಂಟು 2 ಮಾಡ್ಕೊಬೋದು ನೀವು 2 ಪನ್ನೀರ್ ಯೂಸ್ ಮಾಡ್ತಾಯಿದ್ರೆ. ಇದನ್ನು ಕೂಡ ಚೆನ್ನಾಗಿ ಆಯಿಲಲ್ಲಿ ನಾನು ಫ್ರೈ ಮಾಡ್ಕೊತೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ನೀವು ಇದೇ ಪನ್ನೀರ್ಗೆ ಮತ್ತು ನಾನೇನು ತೋರಿಸಿದ್ದೀನಿ ಕ್ವಾಂಟಿಟಿ ನೀವು ಇದನ್ನು ಡಬಲ್ ಮಾಡ್ಕೊಬೋದು, ಇಲ್ಲ ಅಂದರೆ ಇದು ಸಾಕಾಗುತ್ತೆ. ಈಗ ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಹಣ್ಣಾಗಿರೋ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮತ್ತು ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಇದನ್ನು ಸ್ವಲ್ಪ ಟೊಮೆಟೊಲಿರೋ ನೀರೆಲ್ಲ ಬಿಟ್ಕೊಳ್ಳೋ ಅಷ್ಟು ತನಕ ಬೇಯಿಸ್ಕೊಬೇಕು. ಈಗ ಸ್ವಲ್ಪ ನಾನು ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಆಗಲೇ ತೋರಿಸಿರೋ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 10 ಗೋಡಂಬಿ ಹಾಕ್ಕೊಂಡ್ರೆ ಸಾಕು ಟೇಸ್ಟ್ಗೆ. ಇದು ಆಪ್ಷನಲ್, ಹಾಕ್ಕೊಳ್ಲೇಬೇಕಂತೇನಿಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಹಾಕ್ಕೊಳ್ಳೋದ್ರಿಂದ. ಇದೊಂದೇ ಆ್ಯಕ್ಚುಲಿ ತುಂಬ ಫ್ಲೇವರ್ ಕೊಡುತ್ತೆ ನಿಮಗೆ, ಕ್ರೀಮಿ ಫ್ಲೇವರು. ತುಂಬ ದಿನವೇ ಆಗಿತ್ತು ನಾನು ರೆಸಿಪಿ ಪೋಸ್ಟ್ ಮಾಡಿ. ಆ್ಯಕ್ಚುಲಿ ಒಂದು 2-3 ಕಮೆಂಟಲ್ಲಿ ಬಂದಿತ್ತು ನನ್ನ ವ್ಲಾಗ್ಸ್ಗಿಂತ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ. ಬಟ್ ಸ್ವಲ್ಪ ಟೈಮ್ ಇಲ್ಲ ಇದನ್ನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ. ಹಾಗಾಗಿ ಸ್ವಲ್ಪ ಹಳೆ ಪೆಂಡಿಂಗ್ ಎಲ್ಲ ಹಾಕ್ತಾಯಿದ್ದೀನಿ. ಈಗ ನೋಡಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿಕೊಂಡೆ, 1 ಟೇಬಲ್ ಸ್ಪೂನ್ ಎರಡೂ. ಇದನ್ನು ಚೆನ್ನಾಗಿ ಇವಾಗ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ನಾವು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಟೊಮ್ಯಾಟೊ ಮತ್ತು ಆನಿಯನ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಬೇಕು ಸ್ಟೀಮಲ್ಲೇ. ಬಿಕಾಸ್ ನೀವು ಎಷ್ಟು ಸ್ಟೀಮಲ್ಲಿ ನೀವು ಬೇಯಿಸ್ತೀರೋ ನೆಕ್ಸ್ಟ್ ನೀವು ಅದನ್ನು ರುಬ್ಬಿಟ್ಟು ಡೈರೆಕ್ಟ್ ಒಗ್ಗರಣೆಗೆ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಷ್ಟಿರಲ್ಲ. ಮತ್ತು ಮಿಕ್ಸಿಲೂ ಅಷ್ಟೇ ತುಂಬ ನುಣ್ಣಗೆ ಚೆನ್ನಾಗಿ ಆಗಬೇಕು ಅಂದರೆ ಚೆನ್ನಾಗಿ ಸಾಫ್ಟಾಗಿದ್ದನ್ನು ನಾವು ಬೇಯಿಸ್ಕೊಬೇಕು. ಈ ನಾನು ಗ್ರೇವಿ ಏನು ತೋರಿಸ್ತಾ ಇದ್ದೀನಿ ಇದು ತುಂಬ ಬೇಸಿಕ್ ಗ್ರೇವಿ. ನೀವು ಬರೀ ಪನ್ನೀರ್ಗೆ ಅಂತ ಅಲ್ಲ, ಮಶ್ರೂಮ್ಗಾಗಿರ್ಬೋದು, ಬೇಬಿಕಾರ್ನ್ಗಾಗಿರ್ಬೋದು, ಬೇರೆ ಯಾವುದೇ ವೆಜಿಟೇಬಲ್ ಕರಿ ಮಾಡಿದ್ರು ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಬೇಸಿಕ್ ಗ್ರೇವಿ ಇದು. ಈಗ ನಾನೇನು ಗ್ರೇವಿ ನಾನು ಆರಿಸಿದ್ದೆ ಅದನ್ನು ಈಗ ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಅದನ್ನು ಒಂದು 5-10 ಮಿನಿಟ್ಸ್ ಫುಲ್ ಆರೋಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ನುಣ್ಣಗೆ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಕಡೆ ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವೇನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು. ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಟರ್ ಇತ್ತು ಅಂತ ಬಟರೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಅದಕ್ಕೆ. ಸೊ ನಾನಿಲ್ಲಿ ಆಯಿಲ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ, ಬರೀ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಈಗ ನಾನೇನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಪೇಸ್ಟಾಗಿ ನೋಡಿ ಇಷ್ಟು ಫೈನ್ ಪೇಸ್ಟಾಗಿ ರುಬ್ಕೊಂಡು ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇದಕ್ಕೆ.
ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ ಇದು. ನಿಮಗೆ ಸೇಮ್ ಇದು ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಬರುತ್ತೆ ಇದು ಚೆನ್ನಾಗಿ. ಮತ್ತು ಇವಾಗ ನಾವು ಈ ಗ್ರೇವಿನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದಕ್ಕೆ. ಇವಾಗ ಇದು ಚೆನ್ನಾಗಿದು ಸ್ವಲ್ಪ ಕುದೀಲಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಅಂತಿದ್ರೆ ಅದನ್ನು ಕಮೆಂಟಲ್ಲಿ ಹಾಕಿ, ನಾನು ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋದನ್ನು ನಾನು ವೀಡಿಯೋಸ್ ಖಂಡಿತ ಹಾಕ್ತೀನಿ. ಗೊತ್ತಿಲ್ಲದೆ ಇರೋದನ್ನು ಖಂಡಿತ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನನಗೆ ಪರ್ಸ್ನಲ್ಲಾಗೂ ಅಷ್ಟೇ ಸುಮಾರು ಜನ ನಾನು ಮಾಡೋ ಅಡುಗೆಗಳಂದರೆ ತುಂಬ ಇಷ್ಟ. ಸೊ ಅದನ್ನು ಕೂಡ ವೀಡಿಯೋಲಿ ಹಾಕೋಕ್ಕೆ ಹೇಳ್ತಿದ್ದಾರೆ. ಖಂಡಿತ ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಮತ್ತು ನಿಮ್ಮ ಫೀಡ್ಬ್ಯಾಕ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈಗ ವ್ಲಾಗ್ಸ್ ಇಷ್ಟನ, ರೆಸಿಪಿ ಇಷ್ಟನ, ಈ ಥರ ಪರ್ಸ್ನಲಾಗಿ ಬಂದು ಹೇಳೋದ್ರಿಂದ ನನಗೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ರೆಸಿಪೀಸ್ ತುಂಬ ಇಷ್ಟ ಆಗುತ್ತೆ ವ್ಲಾಗ್ಸ್ಗಿಂತ ಅಂತ. ಖಂಡಿತ ರೆಸಿಪಿ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋ ಎಲ್ಲ ರೆಸಿಪಿನೂ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಈಗ ಇದು ಕುಕ್ ಆಗಿದೆ. ಇವಾಗ ನಾವು ಇದಕ್ಕೆ ನಾನು ಆಗಲೇ ಕಟ್ ಮಾಡ್ಕೊಂಡಿರೋ ಕ್ಯೂಬ್ಸ್ದು ಪನ್ನೀರ್ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಬಿಕಾಸ್ ಮುಂಚೆನೇ ಹಾಕಿದ್ರೆ ಜಾಸ್ತಿ ಅದು ಕುದಿಯೋ ಟೈಮಲ್ಲಿ ಮಿಕ್ಸ್ ಮಾಡಿ ಪನ್ನೀರ್ ಹೊಡ್ಕೊಳ್ಳುತ್ತೆ ಅಂದ್ಬಿಟ್ಟು. ನಾನಿಲ್ಲಿ ಪನ್ನೀರ್ನ ಯಾವುದೇ ಥರ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ಸೊ ಅದು ಟೆಂಡರ್ ಸಾಫ್ಟಾಗೇ ಇರಬೇಕು. ನಾವು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಕೆಲವೊಂದಕ್ಕೆ ಮಾತ್ರ ಆ ಥರ ಮಾಡ್ಕೊಬೇಕು. ಇದಕ್ಕೆ ಆ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗಿರಲ್ಲ. ಸೊ ನಾನು ಅದಕ್ಕೆ ಇಲ್ಲಿ ಫ್ರೈ ಮಾಡಿಲ್ಲ. ನೀವು ಏನು ಫ್ರೈ ಮಾಡ್ಕೊಂಬೇಡಿ. ಈ ಥರ ನೀವು ಗ್ರೇವಿ ಯೂಸ್ ಮಾಡ್ತೀರಾ ಅನ್ನಂಗಿದ್ರೆ. ನಾನು ಇದಕ್ಕೆ ಗರಂ ಮಸಾಲ ಆಗಲಿ ಏನೂ ಆ್ಯಡ್ ಮಾಡಿಲ್ಲ. ನಾನು ಏನು ತೋರಿಸಿದೆ ನಿಮ್ಗೆ ಅದೇ ಪೌಡರ್ ಅಷ್ಟೇ ಆ್ಯಡ್ ಮಾಡಿರೋದು, ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್. ನೀವು ಬೇಕಾದ್ರೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ನಾನು ಬರೀ ಇವಾಗ ಸ್ವಲ್ಪ ಕಸೂರಿ ಮೇಥಿ ಪೌಡರ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಈ ರೆಸಿಪಿ ಇಷ್ಟ ಆಗಿದರೆ ಮತ್ತು ಈಸಿ ಅನಿಸಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ದಟ್ಸ್ ಆಲ್ ಫಾರ್ ಟುಡೇ. ಬಾಯ್ ಎಲ್ರಿಗೂ.